ಪಾಪ ರಾತ್ರಿಯಿಂದನೂ ಮೈ ಸಖತ್ತು ಸುಡ್ತೈತೆ. ಕರ್ಕೊಂಡೋಗ ನಡಿಯಪ್ಪ, ಆಸ್ಪತ್ರೆಗೆ ಕರ್ಕೊಂಡೋಗೋಣ. ಸಖತ್ತು ಜ್ವರ ಇದ್ದಾವೆ. ಯಾಕನ ಹಾಲು ಕುಡಿತಾ ಇಲ್ಲ, ಯಾಕ ಸಪ್ಪಗಾಗ್ಬಿಟ್ಟವಳೆ. ನನಗಂತೂ ಅವಳು ಹಾಲು ಕುಡಿದಿಲ್ದಾಗಿಂದನೂ ಕೈ ಕಾಲೇ ಆಡ್ತಾ ಇಲ್ಲ. ಬೇಜಾರಾದಂಗೆ ಆಗ್ತೈತಿ. ಅಯ್ಯ ದೇವ್ರೆ, ಭಯವಾದಂಗೆ ಆಗ್ತೈತಿ ಕಣಪ್ಪ. ಫಸ್ಟು ಆಸ್ಪತ್ರೆಗೆ ಕರ್ಕೊಂಡೋಗ ನಡಿಯೋ. ಮಕ್ಳ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಬರೋಣ. ಹ್ಞೂ ನಮ್ಮ ಕರ್ಕೊಂಡು ಹೋಗೋಣ ನಡಿ. ನನಗೂ ಹಂಗೆ ನೋಡಿದ್ರೆ ಬೇಜಾರಾಗ್ತೈತೆ. ಎಷ್ಟು ಸಪ್ಪಗಿದ್ದಾಳೆ, ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಚೆನ್ನಾಗಿರ್ತಿದ್ದವಳು. ಯಾಕೆ ಹಿಂಗೆ ಸಪ್ಪಗಾದ್ಲು? ಯಾಕಮ್ಮ? ಜ್ವರ ಬಂದಿದ್ದಾವಲ್ಲ ಅದಕ್ಕೆ ಅನಿಸುತ್ತೆ. ಮೈಯೆಲ್ಲ ಬಿಸಿ ಆಗೈತೆ ಜಾಸ್ತಿನ, ಅದಕ್ಕೆ ಅರ್ಥ. ಇನ್ನೇನು ಮಾಡೋಣ, ಕರ್ಕೊಂಡು ಹೋಗೋಣ ನಡಿ. ನಾನು ಟಾನಿಕ್ ಹಾಕೋಣ ಅಂದ್ಕೊಂಡೆ, ರಾತ್ರಿನೂ ಹಾಕಿ ತಗೊಂಬಂದು ಟಾನಿಕ್ ಹಾಕಿದ್ರೂ ಬಿಟ್ಟಿಲ್ಲ. ಏನು ಯಾಕಪ್ಪ, ಯಾಕೆ ಜ್ವರ ಬಂದ್ವು? ಯಾಕಮ್ಮ? ಹಂಗೆ ಕಣಪ್ಪ, ಮಕ್ಕಳಿಗೆ ನಾನು ತಡಿ ಬೋತ್ತೈತೆ, ಮೈ ಬಿಸಿ ಆಗುತ್ತೆ, ನೆಗಡೆ, ಕೆಮ್ಮು, ಜ್ವರ ಎಲ್ಲ ಇದ್ದಿದ್ದೇನೆ. ಏನು ಮಾಡೋಕ್ಕಾಗಲ್ಲ. ಕರ್ಕೊಂಡು ನಡಿ. ಯಾಕೆ ಸಪ್ಪಗೆ ಬೇರೆ ಆಗಿವಳೆ. ಚೆನ್ನಾಗಿ ಆಟಾಡ್ಕೊಂಡು ಗನ್ವ ಕೈ ಕಾಲು ಆಡಿಸ್ಕೊಂಡು ಗನ್ವಾಗಿದ್ಲಪ್ಪ. ಯಾಕೆ ಇದ್ಕಿದ್ದಂಗೆ ಹಿಂಗೆ ಡಲ್ ಆಗ್ಬಿಟ್ಲು. ನನಗಂತೂ ಬೋಲ್ ಬೇಜಾರಾಗ್ತೈತಿ. ಸರಿ ಕಾಸ್ತಾ ಇದ್ವಿ ಹಾಲು, 2 ಸತಿಗೂ ಎಲ್ಲ ಖಾಲಿ ಆಗ್ಬಿಡವು. ಎಲ್ಲ ಕುಡಿದು ಬಿಡೋಳು. ಏನು ಯಾವುದು ಉಳಿಸ್ತಾ ಇರಲಿಲ್ಲ. ಯಾಕೆ ಹಿಂಗೆ ಸಪ್ಪಗಾಗ್ಬಿಟ್ಲಲ್ಲ, ಅದೇ ನನಗೊಂಥರ ಬೇಜಾರಾಗ್ತೈತಿ. ಹೋಗತ್ತ ಇದ್ಕಿದ್ದಂಗೆ ಯಾಕೆ ಹಿಂಗೆ ಸಪ್ಪಗಾದ್ಲು ಅಂತ. ಯಾಕಪ್ಪ? ಯಾಕ ಪಾಪ ಅಮ್ಮ? ಯಾಕಮ್ಮ? ಅಯ್ಯಾಗಿತ್ತಾ? ಸುಮ್ಮನೆ ಆಸ್ಪತ್ರೆಗೆ ಹೋಗೋಣ. ಕರ್ಕೊಂಡು ನಡಿಯಪ್ಪ. ಯಾವ್ದಾನ ಇವತ್ತು ಆಟ ಮಾಡು, ಆಟದಾಗ ಹೋಗಿ ಬರೋಣ ನಡಿಯಪ್ಪ. ಕರ್ಕೊಂಡು ಫಸ್ಟ್ ಅಪ್ಪಲ್ಯಾನ ನೀರ ಬದುಕೆಲ್ಲ ಇರಲಿ. ಅವ್ಳಿಗೆ ಕರ್ಕೊಂಡು ಹೋಗೋಣ. ಅವಳಿಗೆ ಹೇಳು, ಮಾಳಿಗೆ ಎಲ್ಲ ನೋಡ್ಕೊಂಬಂತೇಳಿ, ಮಾಳಿಗೆ ಹೇಳು, ಅವಳು ಅಂಬಿ ಎಲ್ಲ ನೋಡ್ಕೊಂಬಂತಾಳೆ. ನೀನು ಹೋಗೋಕ್ಕಾಗುತ್ತೆ, ಹೋಗಿ ತೋರಿಸ್ಕೊಂಬರಕ್ಕಾಗುತ್ತೆ. ಕರ್ಕೊಂಡು ಹೋಗ್ಬೇಕಣಪ್ಪ. ಭಾಳ ನಾವು ಒಂಥರ ಸಪ್ಪಣ್ಣ ಆಗ್ಬಿಟ್ಟವಳು. ಯಾಕೆ? ನಮ್ಮ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡು ಎಷ್ಟು ಚೆನ್ನಾಗಿರ್ತಿದ್ದವಳು. ಯಾಕೆ ಹಿಂಗೆ ಇದಕ್ಕಿದ್ದಂಗೆ ಸಪ್ಕಾದ್ಲು ಅಂತ ನನಗೆ ಒಂಥರ ಭಯ ಆದಂಗೆ ಆಗ್ತೈತೆ. ಯಪ್ಪ, ನಾವಾದರೆ ಹೆಂಗನೋ ದೊಡ್ಡವರು ಬಾಯಿ ಬಿಟ್ಟು ಹೇಳ್ತೀವಿ. ಇವ್ರಿಗೆಲ್ಲ ಏನು ಗೊತ್ತಾಗುತ್ತೆ? ಸಣ್ಣ ಮಕ್ಕಳಿಗೆ ಗೊತ್ತಾಗಲ್ಲ ಏನು ಆಗ್ತೈತಿ, ಏನು ಎತ್ತ ಅಂತ ಬಾಯಿ ಬಿಟ್ಟು ಹೇಳೋವರೆಗೂ ಗೊತ್ತಾಗಲ್ಲ. ನನಗೆ ಏನಾಗೈತೆ ಅಂತ ಭಯ ಆದಂಗೆ ಆಗ್ಬಿಟ್ಟೈತಿ. ಯಾಕೋ ಸಪ್ಪಗೆ ಬೇರೆ ಆಗೈತೆ. ಯಾಕಮ್ಮ? ಅಮ್ಮ ಹಾಕಪ್ಪ. ಆಗೈತಾ? ಆಗೈತಾ? ಏನಿಲ್ಲ ಕಣ್ಪಾಪ, ಮಗ ಸಣ್ಣ ಮಕ್ಳಿಗೆ ಎಲ್ಲರಿಗೂ ಹಿಂಗೆ ಇದ್ದಿದ್ದೇನೆ. ಏನು ಮಾಡೋಕ್ಕಾಗಲ್ಲ. ದೊಡ್ಡ ತಕ್ಕ ಹುಡುಗರು ಒಂದಿಟ್ಟು ಜೋಪಾನಾಗೆ ನೋಡ್ಕೋಬೇಕಷ್ಟೇನು. ಆಗ್ತವೆ ನೆಗಡೆ, ಕೆಮ್ಮು, ಜ್ವರ ಎಲ್ಲ ಹುಡುಗರಿಗೆ ಹೊಟ್ಟೆ ನೋವು ಎಲ್ಲ ಇದ್ದಿದ್ದೆಯ ದೊಡ್ಡವಾಗವ್ರಿಗೂ. ನೋಡ್ಕೋಬೇಕು. 1-2 ದಿನ ನಾವು ನೋಡ್ಕೊಂಡ್ರೆ ಸರಿ ಆಗುತ್ತೆ. ಅದೇ ಜ್ವರ ಬಂದಿರೋದಕ್ಕೆ ಅವಳಿಗೂ ಈಗ ನಮಗೆ ಯಾವ ಥರ ನಾವು ಜ್ವರ ಪರ ಬಂದರೆ ಉಂಬಕ್ಕೆ ಹೆಂಗೆ ಸರ್ ಬರೋಲ್ಲ, ಹಂಗೆ ಅವಳಿಗೂ ಸೋರ್ ಬರೋಲ್ಲ. ಜ್ವರ ಬಂದವಲ್ಲ ಕೆಡ್ ತಡಿ ಕಷ್ಟ ಹಾಲು ಕುಡಿದು ಬಿಡೋಳು. ಇವಾಗ ಯಾಕನ ಹೂಗಳು ತಳಾಲೇ ಕುಡಿಯಲ್ಲ. ಹೋಗತ್ತ ಸರಿ ನೂ ತಿಂಬಲ್ಲ. ಯಾಕಪ್ಪ ಹೋಗತ್ತ. ನನಗಂತೂ ಭಯ ಆದಂಗೆ ಆಗುತ್ತೆ. ಸತಿ ಹಂಗೆ ಆಗೋದು. ಏನು ನೋಡೋಕ್ಕಾಗಲ್ಲ. ಏನು ಮಾಡೋದಪ್ಪ ಅಮ್ಮಂಗಾಗುತ್ತೆ. ಮತ್ತೆ ಭಯವಾದಂಗೆ ಆಗುತ್ತೆ. ಹುಡುಗರಿಗೆ ಸಣ್ಣಕ್ಕಿಲ್ಲ ಅಂತಂದರೆ ಮನೆಯಾಗ ಒಂಥರ ನಮಗೂ ತಿಂಬಕ್ಕೆ ನೆಮ್ಮದಿನೇ ಇರಲ್ಲ. ನಮಗೂ ಬೋಲ್ ಬೇಜಾರಾದಂಗೆ ಆಗ್ಬಿಡುತ್ತೆ. ಏನಪ್ಪ ಇದು ಹಿಂಗಾಗ್ಬಿಡ್ತೀವಿ ಹುಡುಗರಿಗೆ ಅಂತ ನಮಗೂ ಬೋಲ್ ಬೇಜಾರಾದಂಗೆ ಆಗ್ಬಿಡುತ್ತೆ. ಅಯ್ಯಮ್ಮ, ಏನಾಗಲಿ ತಾಯಿ, ಮಕ್ಕಳು ಚೆನ್ನಾಗಿದ್ರೆ ಕಣಮ್ಮ. ಚೆನ್ನಾಗಿದ್ರೆ ಮಾತ್ರ ಮಾಡು. ಇವತ್ತು ಅಂಗಡಿ ತಕ್ಕ ನೀನು ಒಬ್ಳೆ ಹೋಗ್ತೀಯೇನು ರಜಾ ಮಾಡ್ತೀಯ? ಬಿಡಪ್ಪ, ಸಿರಿ ಅಕ್ಕ ಬೇರೆ ಇರುತ್ತಲ್ಲ, ಹೆಲ್ಪ್ ಮಾಡುತ್ತೆ. ತೋರಿಸಿ ಆಮೇಲೆ ಬಾ. ತೋರಿಸ್ಬಿಟ್ಟು ಇಲ್ಲಾಂದರೆ ಇಲ್ಲೇ ಇರೋದಾದ್ರೆ ಇರು, ನಾನು ಒಬ್ಬಳೇ ಮಾಡ್ತೀನಿ. ಏನು ಪರವಾಗಿಲ್ಲ. ಮಾಡ್ಬೋದು, ಮಾಡ್ತೀನಿ ನಾನೆಲ್ಲ. ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಎಲ್ಲ ಮಾಡ್ತೀನಿ. ಇನ್ನೇ ಮಾಡೋಕ್ಕಾಗುತ್ತೆ. ಪಾಪ ಹುಷಾರಿಲ್ಲ ಅಂದಮೇಲೆ ಹೋಗ್ಲೇಬೇಕು. ಕರ್ಕೊಂಡು ಹೋಗಿ ಬರಪ್ಪ. ಇರೋ ಬದುಕೆಲ್ಲ ಇರಲಿ. ಆಗೋಟಾಗಲಿ ಯಾವ ಥರ ಸಾಕ್ತೀರನೋ ನಾನೆಲ್ಲ ಮಾಡ್ಕೊಂಬತ್ತೀನಿ. ನೀನು ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಕಲಿ. ಈ ಜೀವಿತ ಒಂದೊಂದೊಂದೊಂದೊಂದೊಂದು ಆಡಿ 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 ಅದು ಏನು ಅವಳು ಬಾಯಿ ಎತ್ತು. ಯಪ್ಪ, ಅವಳು ಬಾಯಿ ಬೇರೆ ಮೊದಲೇ ಸರಿ ಇಲ್ಲ. ಏನಾಯ್ತೋ ಏನೋ ನನ್ನ ಮಗಳಿಗೆ. ಅವಳಂತೂ ಯಪ್ಪ ಕಾದಾಡೋಳು. ಒಂಥರ ಇದು ಮಾಡೋಳು. ಏನಪ್ಪ ಹಿಂಗಾಯ್ತು ಅನಿಸುತ್ತೆ ನನಗೆ ನೆನೆಸ್ಕೊಬಿಟ್ರಿ. ಇವಳೆಲ್ಲನ ಏನೋ ಕಿತಾಪತಿ ಮಾಡಿದ್ಲು ಈಗ ಈ ಜೀವಿತ ಅನಿಸುತ್ತೆ ನನಗೆ. ಇವಳು ಒಳ್ಳೆಯಲ್ಲ. ಇವಳು ಮಾತಾಡಿ 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 ಆಡಿ 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 ನನ್ನ ಮಗಳಿಗೆ ಏನು ತಂದ್ಲೋ ಏನೋ ಅನಿಸುತ್ತೆ. ಅವಳ ಕೈಲಿ ಏನು ಮಾಡೋಕ್ಕಾಗುತ್ತೆ? ಸುಮ್ಕಿರು. ಅದು ಜ್ವರ ಎಲ್ಲ ಹುಡುಗರಿಗೆ ಇದ್ದಿದ್ದೆ ಯಾಕಡಪ್ಪ. ಮೈ ಬಿಸಿ ಆಗೋದು ಎಲ್ಲನ. ಜ್ವರ ಅಂದರೆ ಸಖತ್ತೈತಿ. ಮೈ ಎಲ್ಲನ ಶಾನೆ ಸುಡ್ತೈತಿ. ಈಗ ಪಾಪ ಹಾಲು ಕುಡ್ಕೊಂಡಿದ್ದಲ್ಲ, ಅದು ಇದ್ದಂಗೆ ಆಗೈತಿ. ರೂಢಿ ಆಗೈತಪ್ಪ ಹಾಲೆ. ಅವಳಿಗೆ ನಾಳೆನೆ ಅವರಮ್ಮ ನಾಳೆನೆ ಮರ್ತ್ಕೊಂಡಳ ಅವಳು. ನಾಳೆನೆ ಏನಿಲ್ಲ ಕುಡಿತಾಳವಳು. ಏನೇ ಆತ ಕೇಳಲ್ಲ. ಅದು ಯಾಕೆ ಜ್ವರ ಬಂದ್ವು ಏನೋ. ಯಾಕಪ್ಪ ನನಗಂತೂ ಬೋಲ್ ಬೇಜಾರಾಗುತ್ತೆ. ನಮ್ಮಣ್ಣಿ ಸಪ್ಪಗಾಗಿರೋದು ನೋಡಿ. ಎಂಥ ಚೆನ್ನಾಗಿ ಕೈ ಕಾಲು ಆಡಿಸ್ಕೊಂಡು ಕೇಕೆ ಹೊಡ್ಕೊಂಡು ಹ್ಞೂ ಅಂದ್ಕೊಂಡು ಹೆಂಗೆ ಆಡೋದು ಹಂಗೆ. ಹೆಂಗೆ ಬಾಯ್ ಮಾಡೋದು ಅಂತ ಉರ್ಸೋದು ಹಂಗೇನೆ. ಇಲ್ಲಿ ಒಳಕ್ಕೆ ಕೇಕೆ ಹೊಡೆದ್ರೆ ಹೊರಕ್ಕೆ ಕೇಳೋದು, ಹೊರಕ್ಕೆ ಕೇಕೆ ಹೊಡೆದ್ರೆ ಒಳಕ್ಕೆ ಕೇಳೋದು. ಹಾಗೆ ಚೆನ್ನಾಗಿ ಆಡ್ಕೊಂಡಿತ್ತಪ್ಪ. ಒಂದೀಟು ಈಗಳಪ್ಪ ಮೈ ಬಿಸಿ ಆಗ್ತಿದ್ದಂಗೆ ಸುಪ್ಪಣ್ಣ ಬಿಡ್ತು. ಅಯ್ಯೋ ನಮ್ಮ ಅಮ್ಮಣಿ ಬೋಲ್ ಬೇಜಾರಾಗುತ್ತೆ. ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಇವತ್ತು. ಮಾಡು
ಮನೆಯಾಗೋದೆಲ್ಲ ನೋಡ್ಕೊಂಡು ಅಂಗಡಿ ತಕ್ಕೇದು ಏನೆಲ್ಲ ಮಾಡ್ಕೊಂಡು ಹೋಗಮ್ಮ ನೀನು. ಇವತ್ತು ನಾವು ಆಸ್ಪತ್ರೆಗೆ ಹೋಗಿ ಬರ್ತೀವಿ. ಇರೋ ಬದುಕಿಯಲ್ಲಿ ಪಾಪ ಹುಡುಗಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ರಾತ್ರಿ ಎಲ್ಲ ಮೈ ಬಿಸಿ ಅಂದರೆ ಬಿಸಿ, ರಾತ್ರಿ ಎಲ್ಲ ಜ್ವರ ಬಂದಾಗ ರಾತ್ರಿ ಎಲ್ಲ ಜ್ವರ. ಎಣ್ಣೆ ಚೆನ್ನಾಗಿತ್ತಪ್ಪ, ಅವರೆಲ್ಲ ಮಾಲೂರೆಲ್ಲ ಇದ್ದಾಗ, ಮಧು ಮಾಲು ಎಲ್ಲರೂ ಇದ್ದಾಗ ಚೆನ್ನಾಗಿತ್ತು. ಏನು ಅಷ್ಟು ಏನು ಚೆನ್ನಾಗಿ ಆಡೋಳು. ನೆನ್ನೆ ಅವರೆಲ್ಲ ಇಟ್ಕೊಂಡಿದ್ರು ಘನವಾಗಿ, ಚೆನ್ನಾಗಿ ಆಡ್ಕೊಂಡು ಚೆನ್ನಾಗಿದ್ಲು. ಚೆನ್ನಾಗಿದ್ಲಪ್ಪ. ನೆನ್ನೆನು ಏನಂತ ಅವಳು ಕಾಟನೂ ಕೊಡಲಿಲ್ಲ, ಏನಿಲ್ಲ. ರಾತ್ರಿನೇ ಮಲ್ಕೊಂಡಿಲ್ಲ. ರಾತ್ರಿ ಎಲ್ಲನ ಸಿಕ್ಕಾಪಟ್ಟೆ ಒಂಥರ ಹಠ ಮಾಡ್ತಾ ಇದ್ದಾಳೆ. ರಾತ್ರಿ ಎಲ್ಲನೂ ಅವಳು ಹತ್ತಿದ್ದೇನೆ, ಹಾಲು ಕುಡ್ದಿಲ್ಲ, ಏನಿಲ್ಲ. ಆಕಮ್ಮ ಬಂಗಾರ ಆಕು ಓನತ್ತಪ್ಪ, ಓನತ್ತಮ್ಮ ಮಗಳೇ, ಓನತ್ತು ಚಿನಿಗುಂಡು, ಓನಾತು ಬಂಗಾರ ಕಣಮ್ಮು. ಏನಾಯ್ತು ಏನೋ ನಮ್ಮ ಬಂಗಾರ್ಗೆ. ಹೆಂಗೆ ಆಡೋಳು ಕೈ ಕಾಲು ಆಡಿಸ್ಕೊಂಡು ಹಿಂಗೆ ಗುಲ್ಡಾಕಿದ್ರೆ ಸಾಕಿಲ್ಲಿ. ಅಮ್ಮೋ ಅಮ್ಮೋ ಅಂದ್ರೆ ಸಾಕು, ಹೆಂಗೆ ನೋಡೋಳು ಗೊತ್ತೇ. ಅಮ್ಮಣಿ ಅಮ್ಮೋ ಅಂದರೆ ಸಾಕು, ಹಿಂಗೆ ಕೇಕೆ ಹೊಡಿಯೋಳು. ಹೆಂಗೆ ನಗಾಳು ಅಮ್ಮ, ಎಷ್ಟು ಚೆನ್ನಾಗೆ ನೀನು ಹೆಂಗೆ ಇದು ಮಾಡೋಳು ಗೊತ್ತೇ. ಅಮ್ಮ ಅಮ್ಮ ಅಂದರೆ ಸಾಕು. ಎಷ್ಟು ಅವಳು ಹೆಂಗೆ ನೋಡ್ಕೊಂಬಳೆಲ್ಲ, ಹಿಂಗೆ ಸುತ್ತೂರ ಹಿಂಗೆ ತಿರ್ಗೋದು ಎಲ್ಲ, ಹಿಂಗೆ 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 ಆಡೋದು, ತಲೆನ ಕೈ ಕಾಲು ಹಿಂಗೆ ಆಡ್ಸೋದು, ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳು. ಸಪ್ಪಣ ಆಗ್ಬಿಟ್ಲು. ಫಸ್ಟ್ ಕರ್ಕೊಂಡು ಹೋಗು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೇನೆ ನೋಡೋಕ್ಕಾಗಲ್ಲ. ನನಗಂತೂ ನಿರಾಬತ್ತಿಗಿರಲಿ, ಹೋಗಿ ಬಂದನೆಲ್ಲ ಮಾಡ್ಕೊಂತೀನಿ. ಅವತ್ತು ಅಂಗಡಿದು ಏನಿದ್ರು ನಾನೆಲ್ಲ ಮಾಡ್ಕೊಂತೀನಿ. ಆ ಜೀವಿತ ಯಪ್ಪ ಅದು ಏನು ಕೇಳಿಗಾದ್ಲ ಆಡಿದ್ಲ ಏನೋ ಗೊತ್ತಿಲ್ಲ. ನನಗೆ ಹಂಗೆ ಅನ್ಸೋದು, ಇವಳು ಏನು ಕೇಳಿ ಹಿಂಗೆ ಆಡ್ತಾಳಪ್ಪ ಇವಳು. ಬಂದಿಲ್ಲ ನಮ್ಮ ಮನೆ ಹತ್ರ ಏನು ಮಾತಾಡೋದು, ಅದು ಇದು ಮಾತಾಡೋದು ಹೇಳೋದು ಎಲ್ಲ ಮಾಡ್ತಾಳಲ್ಲ. ಇನ್ನು ಯಾವ ಕೇಳಿಗೆ ಮಾಡ್ತಾಳೆ, ಏನೋ ಒಂದು ಕೆಡ್ಗಾಲಕ್ಕೆ ಆಡೋದು ಅನ್ಕೊಂತಿದ್ದೆ. ಆಗ ಅವಳಿಂದ ಹಿಂಗೆ ಮಾಡಿ ಇಲ್ಲೂ ತೊಗೊಬೋತಾಳೆ ನಮ್ಮ ಮನೆಗೆ. ಅವಳು ಹೋಗತ್ತ ಇವಳ್ದೊಂದಪ್ಪ ನಮಗೆ ತಲೆ ಬಿದ್ದೋಗುತ್ತೆ. ಅವಳಿಂದಲೇ ಕಣಪ್ಪ ಎಲ್ಲ. ಅವಳಿಂದಲೇ ಎಲ್ಲ. ಅವಳಿಗೆ ಅರ್ಥ ಆಗ್ಬೇಕದು. ನನಗೆ ಮಾತಾಡಬಾರ್ದು, ನನಗೆ ಮಾತಾಡಿದ್ರೆ ಹೆಂಗೆ ಮಗು ಇರೋ ಮನೆಗೆ ಸ್ವಲ್ಪ ಶಾಂತ ರೀತಿಯಿಂದ ಇರಬೇಕು, ನನಗೆ ಮಾಡಬಾರ್ದು ಅನ್ನೋದು ಅವಳಿಗೆ ಇರಬೇಕು. ಅವಳಿಗೆ ಏನು ಹೇಳ್ತೀಯ ತಗ, ಅವಳಿಗೆ ಏನು ಹೇಳಿದ್ರು ಅಷ್ಟೇ. ಅವಳಿಗೆ ಮಾನ ಮರ್ಯಾದೆ ಇರೋಳಾಗಿದ್ರೆ ನಾವು ಅಂಥವೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ. ಅವಳಿಗೆ ಏನಿದ್ರು ಅಂಥದ್ದೆಲ್ಲ ಏನು ಅವಳಿಗೆ ತಲೆಯಾಗೆ ಬರೋಲ್ಲ. ಬರೀ ಅವಳ ತಲೆಯಾಗೆ ಏನಿದ್ರು ಬರೀ ಕೆಟ್ಟದ್ದೇ ಓಡ್ತಾ ಇರುತ್ತೆ. ಅವಳಿಗೆ ಯಾವತ್ತಿದ್ರೂ ಬರೀ ಅದು ಇದು ಕೆಟ್ಟದ್ದು ಯೋಚನೆ ಮಾಡೋದು, ಬರೀ ಅದೇ. ಅವಳ ಮನಸ್ಸು ಸರಿ ಇಲ್ಲ. ಅವಳ ಬುದ್ಧಿನೇ ಸರಿ ಇಲ್ಲ. ಸುಮ್ಮನಿದ್ರೆ ಆಯ್ತಾ ಅಷ್ಟೇ. ಬತ್ತೀನಿ ಅಂತಾಳಂತೆ. ಈಗ ಬತ್ತೀನಿ, ಇವ್ರ ಜೊತೆಗೆ ಇರ್ತೀನಿ ಅಂದರೂ ಕೇಳಲ್ಲ, ಇರ್ತೀನಿ ಅಂತಾಳಂತೆ. ಅದು ಹೆಂಗೆ ಇರ್ತಾಳಪ್ಪ ಅವಳು ಬಂದು? ಅವಳನ್ನೇನೆ ಅಂದ್ರೆ ನಂಬಲ್ ಪಾಪ ನಾನು. ಪಾಪ ಅದೆಲ್ಲ ಬತ್ತೀನಿ ಅಂತಾಳಲ್ಲ, ಒಂದ್ಸತಿ ಕರ್ಕೊಂಡು ನೋಡ್ಬೇಕು ಕಣ. ಹೆಂಗಿರ್ತಾಳೆ ಅಂತ ಹೇಳಿ. ಅಯ್ಯೋ ಅವ್ಳಿಗಿನ್ನ ಗನವ ನೋಡ್ಕೊಂತಾಳಂತೆ, ಹೋಗ್ತಾಳಂತೆ. ಇವ್ರು ಬೇಡ ಅಂತಾರೆ. ಅದಕ್ಕೇನೆ ಬರ್ತೀನಿ ಅಂತಾಳೆ. ಅತ್ತ ನಾವು ಸುಮ್ಮನತ್ತ ಕರ್ಕೊಂಬಂದ್ರು ಆಸೆ ಅಮ್ಮಂಗೆ ಆಗುತ್ತೆ. ನೋಡೋಣ ತಡಿಯಮ್ಮ, ಇನ್ನು ಹೆಂಗೆ ಆಗುತ್ತೆ. ನೋಡೋಣ ಹೆಂಗೆ ಹೇಳ್ತಾರೆ. ಏನು ಬರಲಿ ಅವಳು. ಬಂದಾಗ ಮಾತಾಡೋಣ ತಡಿ. ಇನ್ನೊಂದ್ಸತಿ ಬರ್ತಾಳೆ. ಏನೋ ನೀವು ಪಾಪು ಚೆನ್ನಾಗಿಲ್ಲ ಅಂತಂದರೆ ನೋಡೋಕೆ ಬರ್ತಾಳಲ್ಲ, ಅದಕ್ಕೆ ಅವ ಮಾತಾಡೋಣ ಬಿಡು. ಬರಲಿ, ನೋಡೋಕೆ ಬಂದಾಗ ನಾನೆಲ್ಲ ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೋ ಗೊತ್ತಿಲ್ಲ, ರಾತ್ರಿಯಿಂದನೂ ಮೈ ತುಂಬ ಬಿಸಿ ಆಗ್ಬಿಟ್ಟೈತೆ. ಹಾಲು ಕುಡಿತಾ ಇಲ್ಲ, ಯಾಕೋ ಹುಷಾರಿಲ್ಲ, ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ತುಂಬ ಬೇಜಾರಾಗುತ್ತೆ. ಯಾರಿಗೇ ಆಗಲಿ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ಸಖತ್ತು ಬೇಜಾರಾಗ್ಬಿಡುತ್ತೆ. ನಾವು ಎಷ್ಟು ಏನೇ ಮಾಡೋದು, ಏನು ಕೆಲಸ ಮಾಡಿದ್ರು ನಮಗೆ ಖುಷಿನೇ ಇರಲ್ಲ. ಮಕ್ಕಳು ಮನೇಲಿ ಆರೋಗ್ಯವಾಗಿರ್ಬೇಕು. ದೊಡ್ಡವ್ರಿಗಾದರೆ ಬಿಡು, ಹೆಂಗೋ ದೊಡ್ಡವ್ರು ಬಾಯಿ ಬಿಟ್ಟು ಹೇಳ್ತಾರೆ ಅನ್ಬೋದು. ಮಕ್ಳಿಗೆ ಮಾತ್ರ ಸ್ವಲ್ಪ ಹುಷಾರಿಲ್ದಂಗಾದ್ರೂ ಎಲ್ಲ ತಂದೆ ತಾಯಿಗಳಿಗೂ ಏನು ಊಟ ಮಾಡೋಕ್ಕೂ ಅವ್ರಿಗೆ ಇಷ್ಟ ಆಗಲ್ಲ. ಊಟ ಮಾಡೋಕ್ಕೂ ಊಟನೂ ಸೇರಲ್ಲ, ನೆಮ್ಮದಿ ಇರಲ್ಲ. ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಬರೀ ಮಕ್ಳ ಕಡೆಗೆ ದಿಗಲಾಗುತ್ತೆ. ಕೆಲಸಕ್ಕೆ ಹೋಗೋರ್ಗಂತೂ ಮಕ್ಳಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಅದರಷ್ಟು ಬಾಧೆ, ಅದರಷ್ಟು ಕಷ್ಟ ಇನ್ನೊಂದಿಲ್ಲ. ಹೋಗೋಕ್ಕೂ ಮನಸ್ಸಿರಲ್ಲ ಅವ್ರಿಗೆ. ಏನು ಮಾಡ್ತೀವಿ, ಅನಿವಾರ್ಯ ಹೋಗಲೇಬೇಕು ಅಂತ ಹೋಗ್ಬೇಕಾಗುತ್ತೆ. ಹಿಂಗಾಗುತ್ತೆ ಎಷ್ಟೋ ಸರಿ. ಎಲ್ಲ ಕೆಲಸಕ್ಕೆ ಹೋಗೋಂಥ ಎಲ್ಲ ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಳಿಗಾಗಿರ್ಬೋದು, ಮಕ್ಕಳು ಬಿಟ್ಟು ಹುಷಾರಿದ್ರೆ ಏನೋ ಒಂದು ಸಲ ಈಗ ಏನಾದರೂ ಮಕ್ಳಿಗೆ ಈ ಥರ ಹುಷಾರಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಿಟ್ಟು ಹೋಗೋದು, ಅದು ಎಷ್ಟು ಕಷ್ಟ ಅಲ್ವಾ. ಭಾಳ ಕಷ್ಟ, ಎಲ್ಲರಿಗೂ ಕಷ್ಟನೇ. ಅದಕ್ಕೆ ನನ್ನ ಮನೆಗೆ ಚೆನ್ನಾಗಿಲ್ಲ, ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.